Hi, welcome back to my YouTube channel. नहीं खुला नहीं है। क्या भी? मैं जाने का भी रोड पार करने का भी बता दो। ಅಫ್ರೀನ್ ಸ್ಕೂಲಿಗೆ ಹೋಗ್ತಾ ಇದ್ದೀರಾ? हाँ ಅಫ್ರೀನ್ ಸೂಫಿಯಾ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ, ಇವಳು ಕಾಲೇಜಿಗೆ ಹೋಗ್ತಾ ಇದ್ದಾಳೆ. ಇವ್ರಿಗೆ ಬಿಟ್ಟು ನಾವು ಒಂದು ಸ್ವಲ್ಪ ದಡಮಗಟ್ಟೆಗೆ ಹೋಗೋದಿತ್ತು. ನಮ್ಮ ಮನೆಯವ್ರದ್ದು ಅವ್ರ ತಾಯ್ದ ಇದು ವೋಟಿನ್ ಲಿಸ್ಟ್ ತೆಗೆಸ್ಕೊಬರೋಣ ಅಂತ, ಅದಕ್ಕೆ ಹೊರಟಿದ್ದೀವಿ. ಇವತ್ತು ತೆಗೆಸ್ಕೊಬರ್ತೀವಲ್ಲ ವೋಟಿನ್ ಲಿಸ್ಟ್. यू वाचेस मेरी ಎರಡು ಮೂರು ದಿನದಿಂದ ಒಂದು ವಾರದಿಂದ ಒದ್ದಾಡ್ತಾ ಇರೋದು, ವೋಟಿನ್ ಲಿಸ್ಟ್ ಸಿಗ್ತಾನೆ ಇಲ್ಲ ನಮ್ಮ ಅತ್ತೆದು. ಹಾಗಾಗಿ ಇವತ್ತು ನಾವೇ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿದೆಯೋ ಇಲ್ವೋ ಗೊತ್ತಿಲ್ಲ ದಡಮಗಟ್ಟೆಯಲ್ಲಿ. ಅಲ್ಲಿಲ್ಲ ಅಂದರೆ ಇವರು ಹುಟ್ಟಿ ಬೆಳೆದಿರೋ ಊರಿಗೆ ಹೋಗೋಣ, ಅರೆತೋಡಿಗೆ. ಇವತ್ತು ತೋರಿಸ್ತೀನಿ ನಾನು. ಮಳೆ ಬರ್ತಾನೇ ಇದೆ, ಸಣ್ಣ ಹನಿ ಬೀಳ್ತಾನೇ ಇದೆ. ಇವತ್ತೇ ಬಂದಿರೋದು ಮಳೆ, 2-3 ದಿನದಿಂದ ಮೋಡ ಇತ್ತು. ಬಿಸಿಲಿಂದ ಬೇಸತ್ತು ಹೋಗಿತ್ತು ಜೀವನ, ಹೊರಗಡೆ ಬರೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು. ಬಂತು ಸೂಫಿಯಾ ಅವ್ರ ಸ್ಕೂಲ್ ಬಂತು. लंच खड़ा कर दलो, उतरती है ना दो जने एक जगह उतरती के सूफिया होशियार से उतर रहा इधर उतर वो उधर करना उतरना नहीं है। तू उतरती है? नहीं सामने छोड़ते हैं आगे ना जा। सूफी बाय बोल को जा। ಇವಳು ಕಾಲೇಜ್ ಈ ಕಡೆ ಇದೆ, ಅಪೋಸಿಟೇ ಇಬ್ರದ್ದು ಕಾಲೇಜು. ಇವಳದು ಕಾಲೇಜ್ ಈ ಕಡೆ ಆಪೋಸಿಟ್ ಬರುತ್ತೆ, ಅವಳದು ಆ ಕಡೆ. ಎರಡು ಗಲ್ಸೆ. ಹುಷಾರು, ಹಾಂ ಹುಷಾರು ಸೇ ಜಾ. ಇನ್ನು ಎಷ್ಟು ದೂರ ಇದೆ? ಹಾಂ 3 ಕಿಲೋಮೀಟ್ರ್ ಇದೆಯಾ? ಬಂದ್ವಲ್ಲ, ಇನ್ನೊಂದು ಸ್ವಲ್ಪ ದೂರ ಹೋದರೆ ಸೀದಾ ಅಂಗನವಾಡಿಗೆ ಹೋಗೋದು. ಇವಾಗ ಇಲ್ಲಿಂದ ಅಂಗನವಾಡಿಗೆ ಹೋಗಿ ವೋಟಿನ್ ಲಿಸ್ಟ್ ತೆಗೆಸ್ಕೊಳ್ಳೋದು. ಇಲ್ಲಿಂದ ಸೀದಾ ಅಂಗನವಾಡಿಗೆ ಹೋಗಲ್ಲ, ಹಾಂ ದಡಮಗಟ್ಟೆಗೆ ಹೋಗಿ ಅಂಗನವಾಡಿಗೆ. ನಾನು ಅದನ್ನ ಹೇಳಿರೋದು, ಇಲ್ಲಿಂದ ಸೀದಾ ದಡಮಗಟ್ಟೆಗೆ ಹೋಗಿ ಅಂಗನವಾಡಿಗೆ ಹೋಗೋದಾ? ಮತ್ತೆ ನೆಂಟ್ರ ಮನೆಗೆ ಎಲ್ಲೂ ಹೋಗಲ್ಲ, ಮತ್ತೆ ಬೇಗ ಮನೆಗೆ ಬೇರೆ ಹೋಗಬೇಕು. ದಡಮಗಟ್ಟೆಗೆ ಬಂದಿದ್ದೀವಿ, ಅಂಗನವಾಡಿ ಇನ್ನೂ ಓಪನ್ ಆಗಿಲ್ಲ, ಕಾಯ್ತಾ ಇದ್ದೀವಿ.